ದೇಹ ಒಂದು ಗ್ರಂಥಾಲಯ. ಈ ದೇಹ ಒಂದು ಪುಸ್ತಕ. ಅಡಿಯಿಂದ ಮುಡಿಯವರೆಗಿನ ಚರ್ಮದ ಹೊದಿಕೆಯ ಪುಟಗಳನ್ನು ಹೊಂದಿದೆ. ಆ ಪುಟಗಳಲ್ಲಿ ಬರುವ ಒಂದೊಂದು ಗಟ್ಟಿಮೂಳೆಗಳೇ ಬದುಕಿನ ಕತೆಗಳು. ಆ ಕತೆಗಳಲ್ಲಿ ಬರುವ ಪ್ರತಿ ಸಾಲಿನ ನೋವು ನಲಿವುಗಳನ್ನು ಬಿಚ್ಚಿಡುವ ಸಾವಿರಾರು ಮೀಟರುಗಳ ನರಗಳು, ಹಾಗೆ ನಮ್ಮ ಇಂದ್ರಿಯಗಳು ನಾವು ಯಾರು, ನಮ್ಮ ಕೆಲಸ ಏನೆಂದು ಬಿಚ್ಚಿ ಹೇಳುತ್ತವೆ. ಈ ಗ್ರಂಥಗಳನ್ನು ಹೊತ್ತ ದೇಹವೇ ಗ್ರಂಥಾಲಯ. ಇದು ಒಂದು ಲೈಬ್ರರಿ, ಜ್ಞಾನ ಮಂದಿರ. ಈ ಜ್ಞಾನ ಮಂದಿರದಲ್ಲಿ ಅಕ್ಷರಗಳ ಪದಗಳ ಸಾಲುಗಳನ್ನು ಆಟವಾಡಿಸುತ್ತಾ ಹೋದಂತೆ ಮದ, ಮೋಹ, ಮತ್ಸರ, ಕೋಪ ಇವುಗಳನ್ನು ಕಿತ್ತು ಹಾಕಲು ಅರಿವಿನ ಜ್ಞಾನದ ಬುತ್ತಿಗಂಟನ್ನು ಕೊಡುತ್ತದೆ. ಈ ಗ್ರಂಥಾಲಯದಲ್ಲಿ ಲೇಖನಿಯ ಹಿಡಿದು ಒಂದೊಂದು ಅಕ್ಷರಗಳ ಪದಗಳ ಸಾಲುಗಳನ್ನು ನಿನ್ನ ದೇಹದ ಪ್ರತಿ ಅಂಗಾಂಗ, ನರ, ನಾಡಿ, ಇಂದ್ರಿಯಗಳನ್ನು ಹದ ಮಾಡಿ ಬೀಜ ಬಿತ್ತಿದರೆ ಅರಿವಿನ ಜ್ಞಾನದ ಜ್ಯೋತಿ ಉರಿಯುತ್ತದೆ. ಅಂಧಕಾರವನ್ನು ಅಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತದೆ. ಹಾಗೆಯೇ ಬಿಟ್ಟರೆ ಬೇಕಿಲ್ಲದ ಗುಜರಿಯ ಕಾರ್ಖಾನೆಯಾಗುತ್ತದೆ. ಮೆದುಳು ಮಹಾರಾಜನಂತೆ ಆಜ್ಞೆ ಮಾಡಿದರೂ ನಿರ್ಧಾರ ತೆಗೆದುಕೊಳ್ಳುವ ಹುಚ್ಚು ಮನಸ್ಸು 108 ಮಂಗನಾಟವನ್ನು ಆಡಿಸುತ್ತದೆ. ರಂಗುರಂಗಿನ ನಿರ್ಧಾರಕ್ಕೆ ಹೋಗುತ್ತದೆ. ನಮ್ಮ ಹೃದಯ ಬಡಿತ ಸುಮಾರು 1,00,000 ಬಾರಿ ಬಡಿದುಕೊಂಡು ಸಾವಿರಾರು ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತದೆ. ಆದ್ದರಿಂದ ಈ ದೇಹವನ್ನು ಜೋಪಾನವಾಗಿಡಿ. ಸರಿ ತಪ್ಪುಗಳ ಅವಲೋಕನದಿಂದ ದೇಹದ ಗ್ರಂಥಾಲಯದಲ್ಲಿ ದಿನವೂ ಪುಟಗಳನ್ನು ತಿರುವುತ್ತಾ ಇರಬೇಕು. ಅಂದರೆ ನಮ್ಮ ಜೊತೆ, ನಮ್ಮ ಮನಸ್ಸಿನೊಂದಿಗೆ ಒಂದಿಷ್ಟು ಸಮಯವನ್ನು ಕಳೆಯುತ್ತಾ ಇರಬೇಕು. ದೇಹ ಒಂದು ಪುಸ್ತಕ, ದೇಹ ಒಂದು ಲೈಬ್ರರಿ.